ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಗೆಸ್ ಮಾಡಿರಿ. ತಮ್ಮನೇಲಿ ನೋಡಿನ ಗೊತ್ತಾಗಿರ್ಬೋದು, ಯಾವುದೋ ಒಂದು ಮೊಸರುಕಾಯಿ ಅಂಥೇಳಿ. ಏನಂತ ಹೇಳಿದರೆ ಸೋರೆಕಾಯಿ ಮೊಸರುಕಾಯಿ. ಹಂಗಾರೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋನು ಬರ್ರಿ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಈಗ ಮೊದಲಿಗೆ ನಾ ಇಲ್ಲೇ ಸೋರೆಕಾಯಿದು ಮೇಲಿಂದ ಸಿಪ್ಪೆ ತಕ್ಕೊಳಕತ್ತೇನೆ. ಇದು ಸ್ವಲ್ಪ ಎಳೆ ಸೋರೆಕಾಯಿ ತೊಗೊಂಡ್ರೆ ಚಲೋ ಆಕೈತಿ. ಬಲ್ತಿದ್ದಿದ್ರೆ ಅಷ್ಟು ರುಚಿ ಆಗಂಗಿಲ್ಲ. ಈಗ ನೋಡ್ರಿ, ಸಿಪ್ಪೆ ತಕ್ಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳಕತ್ತೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಎಲ್ಲ ಸೋರೆಕಾಯಿ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡೇನೆ. ಈಗ ಇಲ್ಲೇ ಒಂದು ಅರ್ಧ ದೊಡ್ಡ ಸೈಜಿಂದ ಉಳ್ಳಾಗಡ್ಡಿ ತೊಗೊಂಡೇನೆ. ಅದನ್ನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ತೊಗೊಂಡೇನೆ. ಆಮೇಲೆ ಒಂದು 5-6 ಕರಿಬೇವು ತೊಗೊಂಡೀನಿ. ಈಗ ಒಂದೆರಡು ಮೆಣಸಿನ್ಕಾಯಿ ತೊಗೊಳಕತ್ತೇನೆ. ಅವನ್ನ ಹಿಂಗೆ ಉದ್ದುದ್ದಕ್ಕೆ ಸೀಳ್ಕೋಬೇಕು. ಈಗ ಒಂದು ಬಾಳ್ಗೆ ಒಳಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳಕತ್ತೇನೆ. ಆಮೇಲೆ ಜೀರಿಗೆ ಹಾಕೋರಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಆಮೇಲೆ ಇಲ್ಲೇ ಒಂದು 1/4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳಕತ್ತೇನೆ. ನಿಮ್ಗೆ ಉದ್ದಿನಬೇಳೆ ಬ್ಯಾಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು, ಆದ್ರೆ ಹಾಕ್ಕೊಂಡ್ರೆ ಚಲೋ ಇರ್ತೈತಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಕ್ಕೊಳಕತ್ತೇನೆ. ಇಲ್ಲ ಇಡೀದೂ ಹಾಕ್ಕೋಬೋದು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಕಂದ್ರೆ ಹಾಕ್ಕೋಬೋದು. ಈಗ ನೋಡ್ರಿ, ಉದ್ದಕ್ಕೆ ಹೆಚ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೇನೆ. ಈಗ ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೋಬೇಕು. ನೋಡ್ರಿ, ಇವನ್ನ ಚೆಂದಂಗೆ ಕೈ ಆಡಿಸ್ಕೊಂಡು ತಗೋರಿ. ಈಗ ಕಟ್ ಮಾಡಿರೋಂಥ ಸಣ್ಣದಾಗಿ ಹೆಚ್ಚಿರೋ ಉಳ್ಳಾಗಡ್ಡಿ ತೊಗೊಳಕತ್ತೀನಿ. ಹಂಗೆ ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೂ ಅಷ್ಟೇ ಹಾಕ್ಕೋಬೇಕು. ಈಗ ನೋಡ್ರಿ, ಎಲ್ಲನೂ ನೀಟಾಗಿ ಕೈ ಆಡಿಸ್ಕೊರಿ. ಸೋರೆಕಾಯಿ ಒಳಗೆ ಭಾಳಷ್ಟು ಆರೋಗ್ಯಕ್ಕೆ ಉಪಯೋಗವಾಗುವಂಥ ಗುಣ ಅದಾವ್ರಿ. ಅವ ಒಂದೊಂದು ಏನಂತ ಹೇಳಿ ನೋಡೋದಾದ್ರೆ, ಇದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ತರಕಾರಿ ಆಗೈತಿ. ಆಮೇಲೆ ತೂಕ ಇಳಿಕೆಗೂ ಸಹಾಯ ಮಾಡ್ತೈತಿ. ಮತ್ತು ಏನಪ್ಪ ಅಂತೇಳಂತಂದ್ರೆ, ದೇಹದೊಳಗೆ ನೀರಿನ ಅಂಶ ಅಂದ್ರೆ ಹೈಡ್ರೇಷನ್ನ ಕಾಪಾಡ್ತೈತಿ. ಬೇಸಿಗೆ ಒಳಗೆ ತಿನ್ನಬೇಕು. ಇದನ್ನು ಜೀರ್ಣಕ್ರಿಯೆ ಸುಧಾರಿಸ್ತೈತಿ. ಮತ್ತು ಶುಗರ್ ಅಂದ್ರೆ ಮಧುಮೇಹ ನಿಯಂತ್ರಿಸಲು ಇದು ಏನಾಕೈತಿ ಅಂದ್ರೆ ಸಹಕಾರಿ ಆಗೈತಿ. ಇದರೊಳಗೆ ವಿಟಾಮಿನ್ ಸಿ, ಫೈಬರ್ ಮತ್ತು ಅಗತ್ಯ ಪೋಷಕಾಂಶಗಳನ್ನು ಒಳಗೊಂಡೈತಿ. ಮತ್ತು ಚರ್ಮದ ಕಾಂತಿನೂ ಹೆಚ್ಚಿಗೆ ಮಾಡ್ತೈತಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊಂಡೇನಿ. ಇದಕ್ಕೆ ನೋಡ್ರಿ, ಬರೀ ಎಣ್ಣೆ ಒಳಗನ ಫ್ರೈ ಮಾಡಬೇಕು. ಈಗ ನೋಡ್ರಿ, ಸೋರೆಕಾಯಿದು ಕಲರ್ ಚೇಂಜ್ ಆಗೈತಿ. ಇದು ತೀರೇನ ಮೆತ್ತಗೆ ಬೇಯಿಸ್ಕೋಬೇಕಂತ ಹೇಳಿ ಏನಿಲ್ಲ. ನೋಡ್ರಿ, ಈಗ ಇದು ರೆಡಿ ಆಗೈತಿ. ಸ್ವಲ್ಪ ಕುರು ಅನ್ಬೇಕಾ ಅಂದ್ರೆ ಚಲೋ ಇರ್ತೈತಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಕೈತಿ.
ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಈಗ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ನೋಡಿರಿ, ಈಗ ಇದು ತಣ್ಣಗಾಗೈತಿ. ಇಲ್ಲಿ ನಾನು 1 ಕಪ್ನಷ್ಟು ಮೊಸರು ಹಾಕ್ಕೊಳಕತ್ತೀನಿ. ನೀವು ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ನೋಡಿರಿ, ಈಗ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬಿಸಿ ಇರ್ತನ ಹಾಕ್ಕೊಂಡ್ರೆ ಅಂದ್ರೆ ಮೊಸರೆಲ್ಲ ಒಡೆದಂಗೆ ಆಗಿಬಿಡ್ತೈತಿ. ಹೀಗಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ನಮ್ಮ ವಿಡಿಯೋ ಏನಾರ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಧನ್ಯವಾದಗಳು.